ಹಲೋ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ನೋಡ್ತಾ ನೋಡ್ತಾ ಈ ವರ್ಷ ಬಂದೇ ಬಿಡ್ತು. ಈ ವರ್ಷ ಮುಗ್ದೋಗಿ 2026 ಶುರುವಾಗ್ತಾಯಿದೆ. ಎಷ್ಟು ಬೇಗ ಮುಗೀತು ಅಂತ ಅಂತೂ ಗೊತ್ತೇ ಆಗಲಿಲ್ಲ. ಆದರೆ ಈ ವರ್ಷ ನನ್ನ ಲೈಫಲ್ಲಿ ತುಂಬಾ ಸ್ಪೆಷಲ್ ಆಗಿರುವಂತಹ ವರ್ಷ ಅಂತ ಹೇಳ್ಬೋದು. ಸೊ 2025ಗೆ ಬಾಯಿ ಹೇಳ್ತಾ 2026ನ ನಾವೀಗಾಗಲೇ ವೆಲ್ಕಮ್ ಮಾಡ್ತಾಯಿದ್ದೀವಿ. ಅದಕ್ಕೆ ಒಂದಿನ ಬಾಕಿ ಇದೆ. ನಿಜವಾಗ್ಲೂ ಅನಿಸುತ್ತೆ ಈ ವರ್ಷ ಇಷ್ಟು ಬೇಗ ಮುಗ್ದೋಯ್ತಾ ಅಂತ. ಸೊ ಈ ಲೈಫಲ್ಲಿ ತುಂಬಾ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡಿರುವಂತಹ ವರ್ಷ. ಅದಕ್ಕಿಂತ ಜಾಸ್ತಿಯಾಗಿ ನಾವು ನನ್ನನ್ನು ಅರ್ಥಕೊಳ್ಳಿಕ್ಕೆ ಹೆಲ್ಪ್ ಆದಂಥ ಒಂದು ವರ್ಷ ಅಂತಲೇ ಹೇಳ್ಬೋದು. ಯಾಕೆಂದರೆ ತುಂಬ ವರ್ಷದಿಂದ ನಮ್ಮನ್ನು ಅರ್ಥಕೊಳ್ಳೋಕ್ಕಾಗದೇ ಇರುವಂಥದ್ದನ್ನ ಈ ವರ್ಷ ನಮಗೆಲ್ಲ ಕಲಿಸಿದೆ ಅಂತ ಅನಿಸುತ್ತೆ. ಅದರಲ್ಲಿ ನಾನು ಕೂಡ ಒಬ್ಬಳು. ಈ ವರ್ಷ ನಾನು ತುಂಬ ಕಲ್ತಿರೋದಿದೆ, ಸ್ಟ್ರಗಲ್ ಇದೆ, ಅದ್ರ ಜೊತೆ ಖುಷಿ, ಹ್ಯಾಪಿ ಎಲ್ಲನೂ ಕೂಡ ಇದೆ. ನಿಜವಾಗ್ಲೂ 2025ಗೆ ಬಾಯಿ ಹೇಳುವಾಗ ಮನಸ್ಸಂತೂ ತುಂಬಿ ಬರುತ್ತೆ. ಯಾಕೆಂದರೆ ಆ ಜೀವನದಲ್ಲಿ ಬಂದಿರುವಂಥ ಕೆಲವೊಂದು ವ್ಯಕ್ತಿಗಳಾಗಿರ್ಬೋದು, ಘಟನೆಗಳಾಗಿರ್ಬೋದು, ಆ ವ್ಯಕ್ತಿಗಳಿಂದ, ಆ ಘಟನೆಗಳಿಂದ ಕಲ್ತಿರುವಂತಹ ಒಂದು ಪಾಠ ಆಗಿರ್ಬೋದು, ಆ ಚಿಕ್ಕ ಪುಟ್ಟ ಪಾಠಗಳು ನಮ್ಮ ಜೀವನಕ್ಕೆ ತುಂಬಾ ದೊಡ್ಡ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಮತ್ತು ಮುಂದಿನ ವರ್ಷಗಳಲ್ಲಿ ಯಾವುದೇ ವರ್ಷ ಬಂದರೂ, ಎಷ್ಟೇ ಕಷ್ಟ ಬಂದರೂ ಅದೆಲ್ಲವನ್ನು ನಿಭಾಯಿಸುವಂತಹ ಒಂದು ಶಕ್ತಿಯನ್ನು ಕೊಟ್ಟಂತಹ ವರ್ಷ ಇದಾಗಿತ್ತು. ಸೊ ಹಾಗಾಗಿ ಈ 2025 ನನ್ನ ಲೈಫಲ್ಲಿ ತುಂಬಾ ಮುಖ್ಯ ಆಯಿತು ಅಂತಲೇ ಹೇಳ್ಬೋದು. ತುಂಬ ಪೇಷನ್ಸ್ನ ಕಲಿಸಿದೆ. ಹಾಗೆ ನಾನೇನು ಯೂಟ್ಯೂಬ್ ಅಂತ ಶುರು ಮಾಡಿದೆ, ಆ ಯೂಟ್ಯೂಬ್ನಲ್ಲಿ ನನಗೆ ತುಂಬ ಜನ ಸಪೋರ್ಟ್ ಮಾಡಿದ್ರು. ಸೊ ನನಗೆಲ್ಲ ಯಾರು ಸಪೋರ್ಟ್ ಮಾಡಿದಾರೋ ಅವರೆಲ್ರಿಗೂ ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಮುಂದಿನ ದಿನಗಳಲ್ಲೂ ಕೂಡ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಅದಲ್ಲದೆ ಸೊ ಈ ವರ್ಷದಲ್ಲಿ ನನಗೆ 1000+ ಸಬ್ಸ್ಕ್ರೈಬರ್ಸ್ ಆಗಲಿಕ್ಕೆ ಅಂತ ಹೆಲ್ಪ್ ಮಾಡಿದಂತಹ ವರ್ಷ. ತುಂಬಾ ಚೆನ್ನಾಗಿತ್ತು. ಮತ್ತು ಸ್ಟಾರ್ಟ್ ಮಾಡಿ ಅದನ್ನು ಮತ್ತೆ ಡ್ರಾಪ್ ಮಾಡಿ ಅದನ್ನು ಮತ್ತೆ ಸ್ಟಾರ್ಟ್ ಮಾಡಿ ಚೆನ್ನಾಗಿ ನಡೀತಾ ಇದ್ದಂತಹ ಒಂದು ಚಾನಲ್ ಸ್ವಲ್ಪ ಕಮ್ಮಿ ಆದಾಗ ಬೇಜಾರಾಯಿತು. ಬಟ್ 2026ಅಲ್ಲಿ ಅದೆಲ್ಲ ತುಂಬ ಬೆಟರ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅಂದ್ಕೊಂಡಿರೋದನ್ನ ಬಿಡದೆ ಕಂಟಿನ್ಯೂ ಮಾಡೇ ಮಾಡ್ತೀನಿ. ಮುಂದಿನ ವರ್ಷದಲ್ಲೂ ಅಷ್ಟೇ ಬೇರೆ ಬೇರೆ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಲಿಕ್ಕೆ ಶುರು ಮಾಡ್ತೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ಈ ವರ್ಷ ಹೇಗಿತ್ತು ಹಾಗೆ 2026ಅಲ್ಲಿ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ. ಯಾರೆಲ್ಲ ಹೊಸಬ್ರಿದ್ದೀರಾ, ಸೊ ಪ್ಲೀಸ್ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯ ತಪ್ಪು ಸರಿ ಏನೇ ಇದ್ದರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದನ್ನು ಸರಿ ಮಾಡ್ಕೊಳ್ಳೋಂಥ ಪುಟ್ಟ ಪ್ರಯತ್ನ ಅಂತೂ ಒಂದು ಮಾಡ್ತೀನಿ ಅಂತಲೇ ಹೇಳ್ಬೋದು. ಮತ್ತು ಜೀವನದ ಎಷ್ಟೆಲ್ಲ ಅಡೆತಡೆಗಳ ಇದ್ದರೂ ಕೂಡ ಆದರೆ ಜೀವನ ಯಾವತ್ತೂ ನಿಲ್ಲಿಸಬಾರ್ದು ಅಂಥೇಳಿ ಅಟ್ಲೀಸ್ಟ್ ಓಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಅದನ್ನ ಕುಣ್ತನಾದರೂ ಮುಂದೆ ಕರ್ಕೊಂಡು ಹೋಗ್ಬೇಕಂತ ಹೇಳ್ತಾರಲ್ಲ. ಸೊ ಆ ರೀತಿಯಾಗಿ ನಡ್ಕೊಂಡು ಹೋದಂತಹ ಒಂದು ವರ್ಷ. ಸೊ ಕಷ್ಟಗಳಿತ್ತು, ಅದ್ರ ಜೊತೆ ಖುಷಿನೂ ಇದೆ. ಜಾಸ್ತಿ ಖುಷಿ ಇದೆ. ಆ ಕಷ್ಟಗಳಿವಾಗ ಲೆಕ್ಕಕ್ಕೆ ಇಲ್ಲ ಅನ್ನೋ ಥರ ಫೀಲ್ ಆಗ್ತಾಯಿದೆ. ಮುಂದಿನ ದಿನಗಳಲ್ಲಿ ಇಲ್ಲ, ಮುಂದಿನ ವರ್ಷದಲ್ಲಿ ಈ ಕಷ್ಟಗಳು ಯಾವುದು ಮ್ಯಾಟ್ರೇ ಆಗಲ್ವೇನೋ ಅಂತ ನನ್ನ ಭಾವನೆ. ಮತ್ತು ನಾನು ಶುರು ಮಾಡಿದಂತಹ ಒಂದು ಪುಟ್ಟ ಬಿಸ್ನೆಸ್ ಏನಂತ ಹೇಳ್ತಾರೆ, ಅದನ್ನೊಂದು ಕನಸಿನ ಬಿಸ್ನೆಸ್ ಅಂತಲೇ ಹೇಳ್ಬೋದು. ಏನಾದರೂ ಓನಾಗಿ ಮಾಡಬೇಕು ಈ ರೀತಿಯಾದಂಥದ್ದು. ತುಂಬ ಜನ ಫ್ರೆಂಡ್ಸ್ ನನಗೆ ಹೆಲ್ಪ್ ಮಾಡಿದ್ದಾರೆ, ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಎಲ್ಲರೂ ಹಾಡ್ಕೊಂಡಿದ್ರು, ಅಂದರೆ ಏನೋ ಇದರಿಂದ ತುಂಬ ಇದು ಮಾಡಿಬಿಡ್ತಾಳ, ಹಾಗೆ ಹೀಗೆ, ಇದೆಲ್ಲ ಯಾವ ಹಾಗೆ ಹೀಗೆ ಅಂತೆಲ್ಲನೂ ಕೂಡ ಆಡ್ಕೊಂಡಿದ್ದವ್ರ ಮುಂದೆ ಅಟ್ಲೀಸ್ಟ್ ನಿಲ್ಲಲ್ಲ, ಏನೋ ಒಂದು ಆಗುತ್ತೆ. ತುಂಬ ಫ್ರೆಂಡ್ಸ್ ಅಂತೂ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸೊ ಅವರೆಲ್ಲರೂ ಕೂಡ ನಾನು ಥ್ಯಾಂಕ್ ಯು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದಲ್ಲದೆ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿರೋ ಫ್ರೆಂಡ್ಸ್ ಆಗಿರ್ಬೋದು, ನನಗೆ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿರುವಂತಹ ಕೆಲವೊಬ್ಬರು ಫ್ರೆಂಡ್ಸ್ ಆಗಿರ್ಬೋದು, ಅವ್ರ ಕಡೆಯಿಂದ ತುಂಬ ಒಳ್ಳೊಳ್ಳೆ ರೆಸ್ಪಾನ್ಸ್ ಬಂದಿದೆ, ಒಂದು ಒಳ್ಳೊಳ್ಳೆ ಆರ್ಡರ್ಸ್ ಬಂದಿದೆ. ಇದನ್ನು ಸ್ಟಾಪ್ ಮಾಡಬಾರ್ದು, ನಾನು ಇದನ್ನ ಹೇಗಾದರೂ ಮಾಡಿ ಕಂಟಿನ್ಯೂ ಮಾಡಲೇಬೇಕು ಅನ್ನೋವಂತಹ ಒಂದು ಗಟ್ಟಿ ಮನಸ್ಸನ್ನ ಮಾಡಿಕೊಂಡೆ. ಸೊ ಅದಾದಮೇಲೆ 2026 ಇದು ಬೆಟರ್ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಹಾಗಾಗಿ ನೀವು ಅಷ್ಟೇ ಜೀವನದಲ್ಲಿ ಏನಾದ್ರು ಶುರು ಮಾಡಿದ್ದೀರಾ, ಅದಕ್ಕೊಂದು ಒಳ್ಳೆ ರೇಟ್ ಆಫ್ ಸಕ್ಸಸ್ ಸಿಕ್ಕಿಲ್ಲ ಅಂತಂದರೆ ಅದಕ್ಕೆ ತಲೆ ಕೆಡಿಸ್ಕೊಬೇಡಿ. 2025ನ ಬೆಟರ್ ವರ್ಷನ್ ಆಗಿ 2026 ಬರ್ತದೆ. ಎಲ್ಲವೂ ಸರಿಯಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ನಿಮ್ಮ ಮೈಂಡ್ಸೆಟ್ನ ನೀವು ಫಸ್ಟು ಫಿಕ್ಸ್ ಮಾಡ್ಕೊಳ್ಳಿ, ಎಲ್ಲವೂ ಸರಿ ಆಗೇ ಆಗುತ್ತೆ ಅಂತೇಳಿ. ಸೊ ಅಲ್ಲಿಗೆ ಎಲ್ಲವೂ ಸಾಧ್ಯ ಆಗುತ್ತೆ. ನಾವೇ ಆಗುತ್ತಾ ಇಲ್ವಾ ಅಂತ ಅಂದ್ಕೊಂಡು ಕೂತ್ಕೊಂಡ್ರೆ ಯಾವುದೂ ಕೂಡ ಆಗೋದಿಲ್ಲ. ಸೊ ಹಾಗಾಗಿ ಖಂಡಿತ ಆಗುತ್ತೆ. ನೀವು ಮಾಡುವಂತಹ ವರ್ಕ್ ಆಗಿರ್ಬೋದು, ಹಾರ್ಡ್ ವರ್ಕ್ ಆಗಿರ್ಬೋದು,
ಒಂದು ರೇಂಜಿಗೆ ನಿಮಗೆ ಸಕ್ಸಸ್ ಅಂತೂ ಖಂಡಿತ ತಂದುಕೊಟ್ಟೆ ಕೊಡುತ್ತೆ. ಅದು ಎಲ್ಲವೂ ಕೂಡ ಇಮಿಡಿಯೇಟಾಗಿ ಸಿಕ್ಬಿಡುತ್ತೆ ಅದೆಲ್ಲ ಸುಳ್ಳು. ಅದಕ್ಕೆ ಅದರದ್ದೇ ಆದಂಥ ಟೈಮ್ ಇದೆ. ನಿಮ್ಮನ್ನು ನೋಡಿ ಇವಾಗ ಯಾರಾದರೂ ಆಡ್ಕೊತಿರ್ಬೋದು, ಓ ಇಷ್ಟು ವರ್ಷದಿಂದ ಮಾಡಿದ್ರು ಇವ್ರಿಗೇನೂ ಆಗ್ತಿಲ್ಲ ಅಂತ. ಯಾರಿಗೆ ಗೊತ್ತು? ಗಾಡ್ ಪ್ಲ್ಯಾನ್ಸ್ ಅಂತ ಏನು ಹೇಳ್ತಾರೆ, ಗಾಡ್ ಡೆಸ್ಟಿನಿ ಅಂತ ಏನು ಹೇಳ್ತಾರೆ, ಅದು ನಮಗೆ ನೆಕ್ಸ್ಟ್ ಇಯರ್ ಇರ್ಬೋದು, ಇಲ್ಲ ಅದ್ರ ನೆಕ್ಸ್ಟ್ ಇಯರ್ ಇರ್ಬೋದು. ಆದರೆ ನೀವು ಟ್ರೈ ಮಾಡ್ತಾ ಇರಬೇಕಷ್ಟೇ. ಅದನ್ನು ಬಿಟ್ಟು ಇಲ್ಲಪ್ಪ ಇದಾಗಲ್ಲ ಅಂತ ಅಂದ್ಕೊಂಡಿದ್ರೆ ಖಂಡಿತ ಯಾವುದೂ ಕೂಡ ಆಗೋದಿಲ್ಲ. ಸೊ ಯಾವುದನ್ನು ಕೂಡ ಕ್ವಿಟ್ ಮಾಡದೆ ಪೇಷನ್ಸಿಂದ ಸಮಾಧಾನದಿಂದ ಇರಿ. ಖಂಡಿತ ಮುಂದಿನ ದಿನಗಳಲ್ಲಿ ಇಲ್ಲ ಮುಂದಿನ ವರ್ಷಗಳಲ್ಲಿ ಖಂಡಿತ ಆಗುತ್ತೆ. ಸೊ ನೆವರ್ ಗಿವ್ ಅಪ್. ಅಟ್ಲೀಸ್ಟ್ ನಿಮ್ಗೆಲ್ಲರೂ ಅವ್ರು ಯಾರೋ ಓಡ್ತಿದ್ದಾರೆ ಅಂತಂದ ತಕ್ಷಣ ನಾವು ಓಡಲೇಬೇಕು ಅಂತ ಏನು ಅದರ ಅಂತ ಇಲ್ಲ. ಅಟ್ಲೀಸ್ಟ್ ನಾವು ನಡ್ಕೊಂಡೋದ್ರೂ ಪರವಾಗಿಲ್ಲ, ಅವರೆಲ್ಲೋ ರೆಸ್ಟ್ ಮಾಡ್ತಾ ಇರ್ತಾರೆ ಮುಂದೆ ಹೋಗಿ, ನಾವು ಅವಾಗ ಅವ್ರ ಹತ್ರ ರೀಚ್ ಆಗ್ತೀವಿ ಅಲ್ವಾ. ಸೊ ಯಾಕೆ ಟೆನ್ಷನ್? ಅದೆಲ್ಲನೂ ಬಿಟ್ಟು ಹೊಸ ವರ್ಷನ ಖುಷಿಯಿಂದ ಸ್ವಾಗತಿಸಿ. ಅಂದರೆ ವರ್ಷ ಅನ್ನೋದು ನಮ್ಮೆಲ್ಲ ಕನ್ನಡಿಗರಿಗೂ ಯುಗಾದಿ ಅನ್ನೋದಂತೂ ಗೊತ್ತೇ ಇದೆ. ಆದರೆ ಕ್ಯಾಲೆಂಡರ್ ಶುರುವಾಗಂತಹ ಈ ಹೊಸ ವರ್ಷವನ್ನು ಖುಷಿಯಾಗಿ ಸ್ವಾಗತಿಸಿ. ಹೊಸ ವರ್ಷದಲ್ಲಿ ಏನಾದರೂ ರೆಸಲ್ಯೂಷನ್ಸ್ ಮಾಡ್ಕೊತಾ ಇದ್ದೀರಾ, ಪ್ಲ್ಯಾನ್ಸ್ ಮಾಡ್ಕೊತಾ ಇದ್ದೀರಾ ಅಂತಂದರೆ ತುಂಬಾ ಪ್ಲ್ಯಾನ್ಸ್ ಇಲ್ಲ ರೆಸಲ್ಯೂಷನ್ಸ್ ಅಂತ ಮಾಡಿಕೊಂಡು ಅದನ್ನು ಸ್ಟಾರ್ಟಿಂಗ್ ಜನವರಿನಲ್ಲಿ ಕಂಪ್ಲೀಟಾಗಿ ಫುಲ್ಫಿಲ್ ಮಾಡಿ, ಇನ್ನು ಫೆಬ್ರವರಿನಲ್ಲಿ ಅದನ್ನ ಜೋಶನ್ನ ಕಡಿಮೆ ಮಾಡ್ಕೊಳ್ಳೋದಕ್ಕಿಂತ ಆದಷ್ಟು 2-3 ಪ್ಲ್ಯಾನ್ಗಳನ್ನ ಮಾಡಿಕೊಂಡು ಅದನ್ನು ನೀವು ಚೆನ್ನಾಗಿ ನಿಭಾಯಿಸಲಿಕ್ಕೆ, ಅದರಲ್ಲಿ ನೀವು ಸಕ್ಸಸ್ ಆಗಲಿಕ್ಕೆ ಟ್ರೈ ಮಾಡಿ. ನಾನು ಈ ವರ್ಷ ನಾನು ರೆಸಲ್ಯೂಷನ್ ಏನು ಮಾಡ್ಕೊಂಡಿದ್ದಪ್ಪ ಅಂತಂದರೆ, ನಂದಿರುವಂಥ ಒಂದು ಪುಟ್ಟ ಬಿಸ್ನೆಸ್ನ ನಾನು ಇಂಪ್ರೂವ್ ಮಾಡ್ಕೋಬೇಕು, ಮತ್ತು ಅದ್ರ ಜೊತೆ ಯೂಟ್ಯೂಬ್ ಜರ್ನಿನ ಕಂಟಿನ್ಯೂ ಮಾಡಬೇಕು ಅಂತ. ಸೊ ಯೂಟ್ಯೂಬ್ ಜರ್ನಿನೂ ಕೂಡ ಕಂಟಿನ್ಯೂ ಮಾಡಿದೆ. ನನ್ನ ಕೈಯಲ್ಲಾದಷ್ಟು ಮಟ್ಟಿಗೆ ನಾನು ಆಫೀಸ್ಗೆ ಹೋಗಿ ಬಂದು ಎಷ್ಟಾಗುತ್ತೆ ಅಷ್ಟರ ಮಟ್ಟಿಗೆ ನಾನು ನನ್ನ ಬಿಸ್ನೆಸ್ನ ಕೊಂಡಾರ ಅಂತ ರನ್ ಮಾಡಿದ್ದೀನಿ. ಆ ಖುಷಿ ಅಂತೂ ನನಗೆ ಖಂಡಿತ ಇದೆ. ಮತ್ತು 3ನೇ ರೆಸಲ್ಯೂಷನ್ ಏನಂತಂದರೆ, ನನಗೆ ಹೆಲ್ತ್ ಆಗಿರ್ಬೋದು ಮತ್ತು ಕೋಪ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಸೊ ಹಾಗಾಗಿ ಈ ವರ್ಷದಲ್ಲಿ ನಾನು ಮಾಡೋ ರೆಸಲ್ಯೂಷನ್ ಏನಂದರೆ, ಅದ್ರ ಜೊತೆ ಒಂದು ಸ್ವಲ್ಪ ಪೇಷನ್ಸ್ ಅನ್ನೋದು ಬೇಕಾಗುತ್ತೆ. ಏಕೆಂದರೆ ಎಲ್ಲದಕ್ಕೂ ಕೂಡ ಪೇಷನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಸೊ ಹಾಗಾಗಿ ಅದನ್ನು ನಾನು ಈ ವರ್ಷದಲ್ಲಿ ಕಂಪ್ಲೀಟಾಗಿ ನಾನು ಅದನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಮೆಡಿಟೇಷನ್ ಆಗಿರ್ಬೋದು, ಸ್ವಲ್ಪ ವಾಕ್ ಆಗಿರ್ಬೋದು, ಸ್ವಲ್ಪ ಎಕ್ಸಸೈಸು, ಮತ್ತು ಅದರಲ್ಲಂತೂ ವೆಯ್ಟ್ ಲಾಸ್ ಇದ್ದೇ ಇರುತ್ತೆ. ವೆಯ್ಟ್ ಲಾಸ್ ಅಂತಂದರೆ ಏನೂ ತಿಂದೇ ಫುಲ್ ಸಣ್ಣ ಆಗೋದಲ್ಲ, ಹೆಲ್ತಿ ವೆಯ್ಟ್ ಲಾಸ್ ಅಂತಲೇ ಹೇಳ್ಬೋದು. ಸೊ ಈ ರೀತಿ ಆಗಿರೋಂತಹ ಚಿಕ್ಕ ಪುಟ್ಟ ಚೇಂಜಸ್ಗಳು ನಮ್ಗೆ ಅನ್ನಿಸ್ಬೋದು ಇದೆಲ್ಲ ಕೂಡ ಚಿಕ್ಕ ಪುಟ್ಟದ್ದು ಅಂತ. ಆದರೆ ಒಂದು ದಿನ ಇದೆಲ್ಲವೂ ಕೂಡ ನಮಗೆ ದೊಡ್ಡ ಏನು ಹೇಳ್ತೀವಿ, ದೊಡ್ಡ ಅನುಕೂಲತೆಗಳನ್ನ ಮಾಡಿಕೊಡುತ್ತೆ. ಸೊ ಹಾಗಾಗಿ ಈ ಕೆಲವೊಂದು ರೆಸಲ್ಯೂಷನ್ನ ಮಾಡ್ಕೊಳ್ಳಿ. ಹಾಗಂತ ಹೇಳಿ ಒಂದು 10ರಿಂದ 15 ಲಿಸ್ಟ್ ಇಟ್ಕೊಂಡು ನಮ್ಗೆ ಯಾವುದೂ ಮಾಡಲಿಕ್ಕಾಗದೆ ಕೊನೆಗೆ ಎಲ್ಲವನ್ನು ಡ್ರಾಪ್ ಮಾಡೋದಕ್ಕಿಂತ ಅಟ್ಲೀಸ್ಟ್ 2 to 3 ಇಲ್ಲ 3 to 5 ಈ ರೀತಿಯಾಗಿ ಮಾಡಿಕೊಂಡು ನಿಮ್ಗೆ ಅದರಲ್ಲಿ ಎಷ್ಟನ್ನು ನೀವು ಮ್ಯಾನೇಜ್ ಮಾಡಲಿಕ್ಕಾಗತ್ತೆ ಅಷ್ಟಕ್ಕೆ ಮಾಡಿಕೊಂಡ್ರೆ ನಿಮ್ಮ ಲೈಫ್ ಕೂಡ ಚೆನ್ನಾಗಿರುತ್ತೆ. ನಾವು ವರ್ಷದಲ್ಲಿ ಏನೇನೆಲ್ಲ ಚೇಂಜಸ್ ಮಾಡ್ಕೊಂಡ್ವಿ ಅಂತ ನಮಗೂ ಕೂಡ ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ವಿಷಯನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಮತ್ತು ನನಗೆ ನನ್ನ ಮನೆ, ಆಫೀಸ್ ಕೆಲಸ ಇಷ್ಟು ಬಿಟ್ಟರೆ ಬೇರೆಯ ಪ್ರಪಂಚ ಆದಷ್ಟು ಸ್ವಲ್ಪ ಕಡಿಮೆನೇ. ಫ್ರೆಂಡ್ಸ್ ಜೊತೆ ಆಚೆ ಹೋಗೋದು, ಫ್ರೆಂಡ್ಸ್ ಜೊತೆ ಸುತ್ತಾಡೋದು, ಫೋನಲ್ಲಿ ಮಾತಾಡೋದು ಅಷ್ಟು ಬಿಟ್ಟರೆ ಬೇರೆ ಇನ್ನೆಲ್ಲಾದರೂ ಹೋಗೋದು, ಮೀಟ್ ಮಾಡೋದು ಇದೆಲ್ಲವೂ ಕೂಡ ಸ್ವಲ್ಪ ಕಡಿಮೆ. ಆ ಥರ ಯಾರಿಗೂ ನನಗಿರೋದೇ ತುಂಬ ಕಮ್ಮಿ ಜನ ಫ್ರೆಂಡ್ಸು. ಸೊ ಹಾಗಾಗಿ ತುಂಬ ಜನ ಯೂಟ್ಯೂಬಲ್ಲಿ ನನಗೆ ಅಕ್ಕ ಅಂತ ಹೇಳ್ತೀರಾ, ಇಲ್ಲ ಸಿಸ್ಟರ್, ತಂಗಿ ಅಂತ ಹೇಳ್ತೀರಾ. ಸೊ ಅದೆಲ್ಲ ನೋಡಿದಾಗ ತುಂಬಾ ಖುಷಿ ಆಗುತ್ತೆ. ಸೊ ನೀವು ಯಾರೂ ಕೂಡ ನಮ್ಮನ್ನು ನೋಡಿರಲ್ಲ, ನಮ್ಮ ಪರ್ಸ್ನಾಲಿಟಿ ಏನಂತ ಗೊತ್ತಿರಲ್ಲ. ಸೊ ಆದರೂ ಕೂಡ ನೀವೆಲ್ಲ ಅಕ್ಕನ ಸ್ಥಾನ ಕೊಟ್ಟಿರ್ತೀರ, ನಿಮ್ಮ ಅಮ್ಮನ ಸ್ಥಾನ ಕೊಟ್ಟಿರ್ತೀರ, ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳ್ತೀರ, ಒಳ್ಳೊಳ್ಳೆ ಮಾತುಗಳನ್ನ ಬಳಸಿರ್ತೀರ. ಇದೆಲ್ಲ ನೋಡಿದಾಗ ತುಂಬಾ ಖುಷಿಯಾಗುತ್ತೆ. ಈ ಒಂದು ಏನು ಹೇಳ್ತಾರೆ, ಈ ಒಂದು ಒಳ್ಳೆಯ ಭಾವನೆ, ಈ ಒಂದು ಒಳ್ಳೆಯ ಮಾತುಗಳು ಮುಂದಿನ ದಿನಗಳಲ್ಲೂ, ಮುಂದಿನ ವೀಡಿಯೋಗಳಲ್ಲೂ ನನಗೆ ಕೊಡಿ ಅಂತ ಕೇಳ್ತಾ 2026ಅಲ್ಲಿ ಆದಷ್ಟು ಒಳ್ಳೆ ವೀಡಿಯೋಗಳನ್ನ ಮಾಡಲಿಕ್ಕೆ ಶುರು ಮಾಡ್ತೀನಿ ಅಂತ ಹೇಳ್ತಾ, ಸೊ ಈ ರೀತಿಯಾಗಿ ಯಾರೆಲ್ಲ ಒಳ್ಳೆ ರೀತಿಯಲ್ಲಿ ಕಮೆಂಟ್ಸ್ ಹಾಕಿದ್ದೀರಾ, ಲೈಕ್ ಮಾಡಿದ್ದೀರಾ, ನಮ್ಮ ವೀಡಿಯೋಸ್ಗೆ ಸಪೋರ್ಟ್ ಮಾಡಿದ್ದೀರಾ, ಅವರೆಲ್ಲರಿಗೂ ಕೂಡ ಥ್ಯಾಂಕ್ಸ್. ಏಕೆಂದರೆ ಇದೆಲ್ಲವೂ ಕೂಡ ಥ್ಯಾಂಕ್ಸ್ ಅಂತ ಹೇಳೋದು ತುಂಬಾ ಕಮ್ಮಿ ಆಗುತ್ತೆ. ಯೂಟ್ಯೂಬ್ ಅಂತ ಬಂದಾಗ ಕೆಲವೊಂದು ಸರಿ ನಾವು ಭಯ ಅಂತ ಇರುತ್ತೆ, ಅಯ್ಯೋ ಸೋಷಿಯಲ್ ಮೀಡಿಯಾ ಹೇಗಿರುತ್ತೋ ಹೇಗೋ, ಅದರಲ್ಲಿ ಏನಾದರೂ ನಾವು ಯಾವ ರೀತಿ ಕಮೆಂಟ್ಸ್ ಬರುತ್ತೆ ಹೇಗೆ ಅಂತೇಳಿ. ಸೊ ಅದೆಲ್ಲವನ್ನು ಕೂಡ ನನಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇಲ್ಲದೆ ಇರೋ ಥರ ನನಗೆ ಫೀಲ್ ಆಗಿದೆ. ಅಂದರೆ ಯಾರೂ ಕೂಡ ನೆಗೆಟಿವ್ ಆಗಿ ಮಾತಾಡೋದಾಗಿರ್ಬೋದು, ಬೇರೆ ಆ ರೀತಿ ಯಾವುದೇ ಕೂಡ ಒಂದು
ಡಿಸ್ರೆಸ್ಪೆಕ್ಟಾಗಿ ಮಾತಾಡಿರೋದಾಗಿರ್ಬೋದು ಯಾವುದೂ ಕೂಡ ಇಲ್ಲ. ಸೊ ಹಾಗಾಗಿ ಇದೇ ರೀತಿಯ ಮುಂದಿನ ದಿನಗಳಲ್ಲೂ ಇರುವಂತಹ ವೀಡಿಯೋಸ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸಲಿಕ್ಕೆ ಶುರು ಮಾಡ್ತೀನಿ. ಮತ್ತು ಹೊಸ ವರ್ಷದಲ್ಲಿ ಹೊಸ ವಿಡಿಯೋ ಜೊತೆ ಹೊಸತನವನ್ನು ತರಲು ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ, ಸೊ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡಿದ್ದೀರಾ ಅಲ್ವಾ, ಅವರೆಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಲಿ. ನನ್ನ ಕಡೆಯಿಂದ ನಿಮ್ಗಳಿಗೂ ಕೂಡ ಅಷ್ಟೇ ಸಪೋರ್ಟ್ ಇರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಿದ್ದೀನಿ. ಸೊ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ಅವರೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್.